ಎರಡು ಸುಸ್ತಾಗುತ್ತಪ್ಪ. ಇನ್ನೊಂದು ನಮ್ಮ ಹೆಂಡತಿ ಮತ್ತೆ ಮಗ ತುಂಬ ಒಳ್ಳೆ ಅಡುಗೆ ಮಾಡ್ತಾರೆ. ನ್ಯೂಟನ್ ರಘು ಅಂಡ್ ವೆಲ್ಕಮ್ ಟು ನ್ಯೂಟನ್ ಶೆಫ್. ನಮ್ಮ ಲಕ್ಕಿ ಚಾರು ಮೊದಲು ರಕ್ಷಿತಾ ಅವ್ರ ಬೇರೆ ನಮ್ಮ ಜೊತೆ ಇದ್ರು. ಸಪೋರ್ಟ್ ಮಾಡಿ ಕಾರ್ತಿಕ್ಗೆ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ಗೆ. ನೋಡಿ ಗೈಸ್, ಒಳಗಡೆ ರಘುವಣ್ಣಂದು ಶೂಟ್ ಲೊಕೇಶನ್. ಯೋಗಿ ಅವ್ರು ಬರ್ತಾರಂತ. ಹಾ, ಹೇಳಿದ ಲೊಕೇಶನ್. ನಿಮ್ಗೆ ಡಿಸ್ಟರ್ಬ್ ಆಗಲ್ಲ ತಾನೆ? 2 ಅವರ್ ಅಷ್ಟೇ. ಫುಡ್ ಫ್ಯಾಕ್ಟ್ರಿ. This is the restaurant. ಇದೊಂದು ಇಟ್ಬಿಟ್ಟಿರು, ಪಕ್ಕ ಒಂದು ಟೇಬಲ್ ಇಟ್ಬಿಟ್ರೆ ಈ ತರ ಸಾಕು. ಈ ತರ ತವ ಬೇಡ ನನ್ಗೆ. ಪ್ಯಾನ್ ಇದೆಯಲ್ವಾ, ಏನೇನಾಗುತ್ತೆ ಮುಂದೆ. ಹಾ ಸಾಕಷ್ಟೇ. ಲೊಕೇಶನ್ ಡಿಸೈಡ್ ಮಾಡ್ತಾ ಇದ್ದಾರೆ, ಎಲ್ಲಿ ಮಾಡೋದು ಅಂತ. ಶೂಟಿಂಗ್ ಸ್ಟಾರ್ಟ್ ಆಗ್ತದೆ. ನಮ್ಮ ರಘುವಣ್ಣನ ಸ್ಪೆಷಲ್. ಏನು ಕುಕ್ ಮಾಡ್ತಾರೆ ನೋಡೋಣ ಇವತ್ತು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕುಕಿಂಗ್ ಸ್ಟಾರ್ಟ್ ಆಗ್ತದೆ. ನೋಡಿ ಗೈಸ್, ಸೆಟಪ್ ಹೆಂಗಿದೆ. ನಮ್ಮದು ಕಿಚನ್ ಶೋ. ಮಟನ್ ಮತ್ತು ಚಿಕನ್ ಮಾಡ್ತಾ ಇದ್ದಾರೆ ಇವತ್ತು. ಸುಮ್ಮನೆ ಒಳಗೆ ಹೋಗೋಣ ಅಂದ್ರೆ ಒಂದು ಹೆಂಗಿದೆ ಅಂತ ನೋಡಿ. ಶೂಟಿಂಗ್ ನಡೀತಿದೆ ಇಲ್ಲಿ. ಹೋಗ್ತೀನಿ ನಾನು ಆಚೆ. ನಾನು ಬರಲ್ಲ ಇಲ್ಲ ನಾನು ಬರಲ್ಲ. ಶಾಡೋ ಇಲ್ಲ ಬಿಡಿ. ಈಗ ಮಟನ್ ಪೆಪ್ಪರ್ ಡ್ರೈ ಅನ್ಸುತ್ತೆ, ಏನೋ ಮಾಡ್ತಾ ಇದ್ದಾರೆ ಇವತ್ತು. ಸೆಟಪ್ ಸ್ವಲ್ಪ ಹೊತ್ತಲ್ಲಿ ಕುಕಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಒಂದು ಕುಕಿಂಗ್ ಚಾನಲ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ತುಂಬ ಎಫರ್ಟ್ ಆಗ್ತದೆ. ನೋಡಿ ನಮ್ಮ ರಘುವಣ್ಣ ತುಂಬ ಹಾರ್ಡ್ ವರ್ಕಿಂಗ್. ಅದಕ್ಕೆ ಖುಷಿ ಆಗುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಫುಡ್ ಫ್ಯಾಕ್ಟರಿ ಓನರ್ ಅಂಡ್ ಇವ್ರ ಹೆಸರು ರಘು ಅಂತಾನೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಆಕ್ಚುಲಿ ಅವ್ರು 25 ಇಯರ್ಸ್ ಕಿಚನ್ ಅಲ್ಲಿ ಅಡುಗೆ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಸಡನ್ ಆಗಿ ಎಲ್ಲ ಇಮಿಡಿಯೇಟ್ ಆಗಿ ಒಪ್ಕೊಂಡ್ರಲ್ಲ ಸರ್. ಹೌದಾ? ಆಮೇಲೆ ಡಿಸೈಡ್ ಮಾಡೋಣ. ಫಸ್ಟ್ ಆಫ್ ಆಲ್ ನೋಡಿ, ಒಳ್ಳೆ ಮಟನ್ ತರಿಸಿದ. ಅವಾಗ ಬಂದು ನೋಡಿದ್ರೆ ಮಟನ್ ಅಕ್ಕಲಾಗಿದೆ. ಅವಾಗ ಎಷ್ಟು ಮಾಡಿದ್ರು ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಏನೋ ಅನ್ಕೊಂಡಿದ್ದಾರೆ. ಯಾಕಂದ್ರೆ ನನ್ನ ಕಿಚನ್ ನನ್ನ ಕಿಚನ್ ನೀವು ನನಗೆ ಗೈಡ್ ಮಾಡಬೇಕು. ಆಯ್ತು, ಥ್ಯಾಂಕ್ ಯು ಸೋ ಮಚ್.
ಏನು ಮಾಡ್ತೀನಿ ಮಟನ್ನೆಲ್ಲ ಕುಕ್ಕರಲ್ಲಿ ಹಾಕೊಂಡು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ಇವಾಗ ನೋಡಿ ಲೈವಲ್ಲಿ ನಾನು ನೋಡ್ತಾ ಇದ್ದೀನಿ. ಆಮೇಲೆ ಇನ್ಫ್ಯಾಕ್ಟ್ ಅಂತ ಏನಕ್ಕೆ ಬಿಟ್ಟಿದ್ದೀರಾ? ನನಗೆ ಕುಕ್ಕಿಂಗ್ ಅಲ್ಲಿ ಏನಕ್ಕೆ ಇಂಟ್ರೆಸ್ಟ್ ಬಂತು ಅಂದರೆ 16 ಇಯರ್ಸ್ ಇರುವಾಗ ಮನೆಯಿಂದ ಆಚೆ ಹೋದೆ. ಲೈವ್ ಕುಕ್ಕಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದೀನಿ. ಅವಾಗಿಂದ ನಾನು ಕುಕ್ಕಿಂಗ್ ಸ್ಟಾರ್ಟ್ ಅಂದರೆ ನನಗೋಸ್ಕರ ಮಾಡ್ಕೋಬೇಕಲ್ಲ, ಹೋಟೆಲ್ ತಿನ್ನೋಕ್ಕಾಗಲ್ಲ, ಹಂಗಾಗಿ ಕುಕ್ಕಿಂಗ್ ಸ್ಟಾರ್ಟ್. ಆ್ಯಕ್ಚುಲಿ ಸೆಲೆಬ್ರಿಟೀಸ್ ಆಗೋದು ತುಂಬ ಈಸಿ ಅನ್ಕೊತಾರೆ, ಬಟ್ ಬೆಳಗ್ಗೆಯಿಂದ ನಾನು ರಘುವಣ್ಣಂದು ಡೈಲಿ ರುಟೀನ್ ನೋಡ್ತಾ ಇದ್ದೀನಿ. 5 ನಿಮಿಷನೂ ಕೂರ್ತಾ ಇಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ, ಅವ್ರು ಕೆಲಸ ಮಾಡ್ತಾನೇ ಇದ್ದಾರೆ. ಸೊ ಇನ್ನೂ ಆ್ಯಕ್ಚುಲಿ ಕುಕ್ಕಿಂಗು ನಡೀತಾನೇ ಇದೆ. ತೋರಿಸ್ತೀನಿ ಬನ್ನಿ ಈಗ. ನೋಡಿ ಕುಕ್ಕಿಂಗ್ ಏನೋ ಮಾಡ್ತಾನೆ ಇದ್ದಾರೆ. ಆ್ಯಕ್ಚುಲಿ ನಾವು ಇವತ್ತು ಫುಡ್ ಫ್ಯಾಕ್ಟ್ರಿ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಇವ್ರು ಮಾಡ್ತಾರೋ ರೆಸಿಪಿನ ನೆಕ್ಸ್ಟ್ ಒಂದು ಈವೆಂಟ್ ನಡೆಯುತ್ತೆ, ಅಲ್ಲಿ ಅಫಿಷಿಯಲ್ ಅನೌನ್ಸ್ ಮಾಡ್ತಾರೆ. ಮೀಟ್ ಆ್ಯಂಡ್ ಶೆಫ್ ಸ್ಪೆಷಲ್ ಅಂತ. ಅಷ್ಟೇ, ಒಂದು ಡಿಶ್ ಆಯಿತು. ಇಲ್ಲಿದ್ದಾರೆ ನೋಡಿ, ಟೇಸ್ಟ್ ಮಾಡ್ತಾ ಇದ್ದಾರೆ ರಘುವಣ್ಣ. ಹೊಸ ಪ್ಲೇಸ್ ಹೆಂಗೆ ಅನ್ನಿಸ್ತದೆ? मटन टेस्ट करो, ये सब मिला के खाना है। गार्लिक, ग्रीन चिली, ऑनियन और मटर सभी साथ है। ನೋಡೋಣ ಶೆಫ್ಗಳು ಇರ್ತಾರೆ ಅಂತ. ठीक से बोलो, ओके ओनर इದ್ದಾರೆ ಅಂತ ನಮಗೆ ಗೊತ್ತು. ಇಲ್ಲ, ಆಕ್ಚುಲಿ ನಾನು ಅವರು ಟೇಸ್ಟ್ ಮತ್ತೆ ಆನೆಸ್ಟ್ ಫೀಡ್‌ಬ್ಯಾಕ್. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಹೇಗಿದೆ? ಫೈನಾ? ನೆಕ್ಸ್ಟ್ ವಿಡಿಯೋ ಸೆಟಪ್ ಹೇಗಿದೆ ಅಂತ ಹಿಂದೆ ಕಾಣಿಸ್ತಿದೆ ಅನಿಸುತ್ತೆ. ಸೊ ಇದು ಆ್ಯಕ್ಚುಲಿ ಒಂದು ರಿಯಲ್ ರೆಸ್ಟೋರೆಂಟಲ್ಲಿ ಅವರು ಕುಕ್ ಮಾಡ್ತಾ ಇದ್ದಾರೆ. ಸೊ ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ಯಾವಾಗಲೂ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡ್ತಾ ಇದ್ವಿ, ಇವಾಗ ಡೈರೆಕ್ಟ್ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋ ಲೈವ್ ಕುಕ್ಕಿಂಗ್ ನೋಡೋ ಅವಕಾಶ ಸಿಕ್ಕಿದೆ. ಸೊ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ತುಂಬ ವೀಡಿಯೋಸು ಅವ್ರ ಜೊತೆ ನಾನು ಮಾಡ್ತಾ ಇದ್ದೀನಿ. ಸೊ ಎಸ್, ನೋಡ್ಬೋದು ನೀವು ಹೆಂಗೆ ಕಾಣಿಸ್ತಿದೆ ಹಿಂದ್ಗಡೆ ಅಂತ. ಅದೇ ಗೈಸ್, ಇವಾಗ 2ನೇ ರೆಸಿಪಿ ರೆಡಿ ಆಗ್ತಾಯಿದೆ. ರಘುವಣ್ಣ ಅವ್ರು ರೆಡಿ ಆಗ್ತಿದ್ದಾರೆ ಮಾಡೋಕ್ಕೆ. ಸೊ ತೋರಿಸ್ತೀನಿ ನೋಡಿ. ಓಕೆ ಸ್ಟಾರ್ಟ್. ನಾನು ನಿಮ್ಮ ಮ್ಯೂಟೆಂಟ್ ರಘು ಅಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಮತ್ತೆ ಬಂದಿದ್ದೀನಿ ಫುಡ್ ಫ್ಯಾಕ್ಟ್ರಿ ಕಿಚನ್ ಅಲ್ಲಿ ಪಾರ್ಟ್ 2. ಮೊದಲನೇ ಎಪಿಸೋಡ್ ಅಲ್ಲಿ ಮಟನ್ ಪೆಪ್ಪರ್ ಫ್ರೈ ಹೆಂಗ್ ಮಾಡೋದು ಅಂತ. ಸೊ ಈ 2ನೇ ಎಪಿಸೋಡ್ ಅಲ್ಲಿ ಚಿಕನ್ ಗಾರ್ಲಿಕ್ ಫ್ರೈ ಮಾಡೋದು ಹೇಳ್ಕೊಡ್ತೀನಿ. ಇದು ನನ್ನ ಫೇವ್ರೇಟ್ ಸರ್. ನಮ್ಮ ಮಗನಿಗಂತೂ ಭಾರಿ ಇಷ್ಟ, ಯಾವಾಗೂ ಮಾಡಿಕೊಡ್ತಾ ಇರ್ತೀನಿ. ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ ಜಾಸ್ತಿ ಬೇಕು. ಆಲ್ರೆಡಿ ಟೈಮ್ 4:15 ಆಗಿದೆ, ಇನ್ನೂ ನಮ್ಮ ಕುಕ್ಕಿಂಗ್ ಮುಗ್ದಿಲ್ಲ. ನೋಡಿ, ಒಂದು ವಿಡಿಯೋ ಮಾಡೋದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ. ಆ್ಯಕ್ಚುಲಿ ನಾವು ಅನ್ಕೋಬೋದು 10 ನಿಮಿಷ ಯೂಟ್ಯೂಬ್ ವಿಡಿಯೋ ಮಾಡ್ತಾರೆ ಇವರು, ಏನು ಆರಾಮಾಗಿ ಮಾತಾಡ್ಕೊಂಡು ಮಾಡ್ತಾರೆ ಅಂತ. ಬಟ್ ಸೀರಿಯಸ್ಲಿ ಒಂದು ವಿಡಿಯೋ ಮಾಡೋದ್ರಲ್ಲಿ ಅದರಲ್ಲಿ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕು. ಈಗ ಎಡಿಟಿಂಗ್ ಮಾಡಬೇಕು, ಇಟ್ಸ್ ನಾಟ್ ಎ ಈಸಿ ಜಾಬ್. ಸೊ ಎಡಿಟಿಂಗ್ ಆಗಲಿ, ಈಗ ವ್ಲಾಗಿಂಗ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ನಾನು ಅದಕ್ಕೆ ಯೂಟ್ಯೂಬರ್ಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಎ ಈಸಿ ಗೇಮ್ ಫಾರ್ ಎವ್ರಿ ಒನ್.
ನೋಡ್ತಾ ಇದ್ದೀರಾ, ಒಳ್ಳೆ ರಿವ್ಯೂ ಸಿಕ್ಕಿದೆ ಅದ್ಭುತದಿಂದ. ಎರಡು ಸುಸ್ತಾಗುತ್ತಲ್ಲ. ಒಳ್ಳೆ ಎಂಜಾಯ್ ಮಾಡಿದೆ. ಆಕ್ಚುಲಿ ನಾನು ತುಂಬಾ ಎಂಜಾಯ್ ಮಾಡಿದೆ, ಮಜಾ ಇತ್ತು. ಅಮೇಝಿಂಗ್. ಇನ್ನೊಂದು ಒಂದು ಹೆಂಡತಿ ಮತ್ತೆ ಮನ ತುಂಬ ಒಳ್ಳೆ ಅಡುಗೆ ರಘು ಅಣ್ಣನ 2 ರೆಸಿಪಿ ಆಗಿದೆ ಇವತ್ತು. ಸೊ ನೆಕ್ಸ್ಟ್ ನಾವೆಲ್ಲಿ ಹೋಗ್ತೀವಿ ಅನ್ನೋದನ್ನ ಡೀಟೇಲ್ಸ್ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ನೋಡ್ತಾ ಇರಿ. ಮುಂದಿನ ಡೀಟೇಲ್ಸ್ ಈ ವಿಡಿಯೋದಲ್ಲೇ ಬರುತ್ತೆ. ಇಂತೂ ಶೂಟ್ ಮುಗೀತು. ಸೊ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಟೈಮ್ ಇವಾಗ ಆಲ್ಮೋಸ್ಟ್ 7 ಗಂಟೆ. ಬೆಳಗ್ಗೆಯಿಂದ 5 ನಿಮಿಷನೂ ನಾವು ಫ್ರೀ ಆಗಿಲ್ಲ. ನಾನಲ್ಲ, ಇವ್ರು ಫ್ರೀ ಆಗಿಲ್ಲ. ಸೊ ಹೇಗೆ ಅನ್ನಿಸ್ತಾನ ಇವತ್ತಿನ ಶೂಟು? ಇದು ನಮ್ಗೆ ನಾರ್ಮಲ್ ಆಗಿ ಹೋಗಿದೆ ಕಾರ್ತಿಕ್. ಅಂದ್ರೆ ನಮ್ಗೆ ಹೆಂಗಾಗೋಗಿದೆ ಅಂದ್ರೆ, ನಾನೇನಾದ್ರು ಶೂಟ್ ಮಾಡಿಲ್ಲ ಅಂದ್ರೆ ನನ್ ತಲೆ ಕೆಟ್ಟೋಗುತ್ತೆ. ಅಷ್ಟು ಯೂಸ್ ಟು ಆಗ್ಬಿಟ್ಟಿದ್ದೀನಿ. ಇವಾಗ ಬರೇ ಕಿಚನ್ ಶೂಟ್ ಅಂತ ನಡೀತಿದೆ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ನನ್ನ ಮೂವಿ ಶೂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆವಾಗ ಅದ್ ಹೆಂಗ್ ಮ್ಯಾನೇಜ್ ಮಾಡ್ತೀನಿ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಜಿಮ್ಮಿಗೆ ಬೇರೆ ಹೋಗ್ಬೇಕು ಮತ್ತೆ. ನೋಡಿ ಆಲ್ರೆಡಿ 7 ಗಂಟೆ. ನಮ್ ಬ್ಯಾಂಗ್ಳೂರ್ ಟ್ರಾಫಿಕ್ ಗೊತ್ತಲ್ಲ ನಿಮ್ಗೆ. ಮನೆಗೆ ಹೋಗಿ ಸೇರೋ ಅಷ್ಟಲ್ಲೇ 1.5 hour 2 hours ಬೇಕು ನನಗೆ. ನೋಡೋಣ. ಡಯಟ್ ಎಲ್ಲ ಕಿತ್ಕೊಂಡೋಯ್ತು. ಬಟ್ ಆದಷ್ಟು ನಾನು ಆಚೆ ಬಂದಾಗ ನಾನು ತಿನ್ನಲ್ಲ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ನೋಡೋ ನಾನು ಮಧ್ಯಾಹ್ನ ತಿಂದಿದ್ದು ಅದಾದ್ಮೇಲೆ ಏನು ತಿಂದೇ ಇಲ್ಲ. ಆದಷ್ಟು ಕಂಟ್ರೋಲ್ ಮಾಡ್ಕೊತೀನಿ. ಇಲ್ಲ ಆಕ್ಚುಲಿ ನಾನು ಕಣ್ಣಾರೆ ನೋಡಿದ್ದೀನಿ, ನೀವು ಮೂವಿ ಶೂಟ್ಸಿಗೂ ಮನೆಯಿಂದನೇ ಮಾಡ್ಕೊಂಡು ಹೋಗ್ತಾ ಇದ್ರಿ. ಸೊ ಅಲ್ಲಿ ಮೂವಿ ಸೆಟ್ಟಿಂದು ನೀವು ತಿಂತಾ ಇರ್ಲಿಲ್ಲ, ಹೆಲ್ದಿ ಆಗುತ್ತೆ ಅಂತ. ನಾನು ಅದೇ ಎಲ್ಲರಿಗೂ ಹೇಳೋದು, ಊಟ ತುಂಬಾನೇ ಇಂಪಾರ್ಟೆಂಟ್. ಊಟ ನಾವು ಎಷ್ಟು ಒಳ್ಳೆ ಊಟ ಮಾಡ್ತೀವಿ, ನಾವು ಅಷ್ಟೇ ಹೆಲ್ದಿ ಆಗಿರ್ತೀವಿ. ಬಾಡಿನೂ ಅಷ್ಟೇ ಕರೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಷ್ಟೇ ಲೇಟ್ ಆಗಲಿ ಎಲ್ಲೇ ಇರಲಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಒಂದೊಂದ್ಸತಿ ತಿನ್ನಕ್ ಆಗಲ್ಲ, ಆವಾಗ ನಾವು ಏನೋ ಸಿಕ್ಕತ್ತೆ ಅಂತ ತಿಂದ್ಬಿಡ್ಬಾರ್ದು. ಅದಕ್ಕೆ ಕಂಟ್ರೋಲ್ ಮಾಡಿ ವೇಟ್ ಮಾಡಿ ಒಳ್ಳೆ ಊಟ ಮಾಡ್ಕೊಂಡು ನೋಡಿ ಮನೆಗೆ ಹೋಗೋ ತನಕ ನಾನು ಏನೂ ತಿನ್ನಲ್ಲ. ಹೊಟ್ಟೆ ಸ್ವಾಗ್ತಾ ಇದೆ ಅಷ್ಟೇ. ಕರೆಕ್ಟ್. ಎಂಜಾಯ್ ಮಾಡಿದ್ಯಾ ಡೇನಾ? ಡೇ ಮಾತ್ರ ಅಮೇಝಿಂಗ್ ಆಗಿತ್ತು ಆಕ್ಚುಲಿ. ಕೆಲವರೆಲ್ಲ ಅನ್ಕೊಂಡಿರ್ತಾರೆ ಅಷ್ಟೇ, ಇದ್ರೊಟ್ಟಿಗೆ ಒಂದು ಸೆಲ್ಫಿ ತಗೋಬಹುದು, ನಾನು ಸೆಲ್ಫಿ ತಗೊಂಡ್ರೆ ಖುಷಿ ಆಗುತ್ತೆ ನನಗೆ ಅಂತ. ನಾನು ನೋಡಿ ಎಂತ ಲಕ್ಕಿ, ಇಡೀ ದಿನ ಆಲ್ಮೋಸ್ಟ್ ನಿಮ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಆಕ್ಚುಲಿ ಜನರಿಗೆ ನಾನು ಏನಕ್ಕೆ ಈ ವಿಡಿಯೋ ಮಾಡೋ ಉದ್ದೇಶ ಅಂದ್ರೆ, ಎಲ್ಲ ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ. ಫೇಮ್ ಸಿಗೋದು, ನೇಮ್ ಸಿಗೋದು, ಆಮೇಲೆ ಅದನ್ನ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಜನಕ್ಕೆ ಅಂತ. ಬಟ್ ಅದು ಬಿಹೈಂಡ್ ದ ಸೀನ್ಸ್ ಇಷ್ಟೊಂದೆಲ್ಲ ಎಫರ್ಟ್ಸ್ ಇರುತ್ತೆ ಅನ್ನೋದೊಂದು ಜಸ್ಟ್ ಒಂದು ಜನರಿಗೆ ನಾನು ತೋರಿಸ್ಬೇಕಿತ್ತು. ಅದನ್ನ ಮೋಸ್ಟ್ಲಿ ನಾನು ಇವತ್ತು ತೋರಿಸಿದ್ದೀನಿ ಅಂತ ಅನ್ಸುತ್ತೆ, ಜನಕ್ಕೂ ಅರ್ಥ ಆಗಿರುತ್ತೆ. ಸೊ ಎಷ್ಟು ಎಫರ್ಟ್ ಇರುತ್ತೆ. ಏನು ಅಂದ್ರೆ ನಮ್ಮ ಕೆಲ್ಸಗಳಿದೆಯಲ್ಲ ಯಾವತ್ತೂ ಅದು ಸ್ಟಾಪ್ ಆಗ್ಬಾರ್ದು. ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರ್ಬೇಕು. ಇವಾಗ ನನ್ನ ವಿಡಿಯೋಸು ಯೂಟ್ಯೂಬಲ್ಲಿ ನೋಡಿದಾಗ ಜಸ್ಟ್ ವಿಡಿಯೋ ಅನ್ಸುತ್ತೆ, ಬಟ್ ಆ ವಿಡಿಯೋ ಹಿಂದೆ ಎಷ್ಟು ಎಫರ್ಟ್ ಹಾಕಿರ್ತೀವಿ, ಟೈಮ್ ಹಾಕಿರ್ತೀವಿ ಅದೆಲ್ಲ ಗೊತ್ತಾಗಲ್ಲ. ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ನಮ್ಮ ಎಫರ್ಟ್ ಹಾಕ್ತಾ ಇರಬೇಕು, ಕನ್ಸಿಸ್ಟೆಂಟ್ ಆಗಿರ್ಬೇಕು. ಒಂದು ವಿಡಿಯೋ ಇಂದ ನಮ್ಮ ಪಾಪ್ಯುಲಾರಿಟಿ ಸಿಕ್ತು ಅಂತ ಬರಬಾರ್ದು. ತುಂಬಾ ಜನ ಯೂಟ್ಯೂಬರ್ಸ್ಗೆ ಇದನ್ನ ಹೇಳ್ತಾ ಇರೋದು, ಪೇಷನ್ಸ್ ಇರಲಿ. ಒಂದಲ್ಲ ಒಂದು ದಿವಸ ನೀವು ಜನರಿಗೆ ರೀಚ್ ಆಗ್ತೀರಾ, ಕ್ಲಿಕ್ ಆಗ್ತೀರಾ, ಟೈಮಿಗೆ ವೆಯ್ಟ್ ಮಾಡಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಟೈಮ್ ಬಂದೇ ಬರುತ್ತೆ. ಕನ್ಸಿಸ್ಟೆಂಟ್ ಆಗಿರ್ಬೇಕು, ಚೆನ್ನಾಗಿ ಕೊಡಿ ಕಂಟೆಂಟ್. ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ರೀಚ್ ಸಿಕ್ಕಂಗೆ ಯೂಟ್ಯೂಬ್ ಸಿಗಲ್ಲ. ನಿಜ, ಸತ್ಯ. ಡಿಫಿಕಲ್ಟ್. ಸೊ ಯೂಟ್ಯೂಬ್ ಅಂತ ಹೇಳ್ತಿದ್ರೆ ನಾನು ಕೇಳೋದು, ಜನರು ನಿಮ್ ಜೊತೆ ಈಗ ಏನು ಕ್ವಾಲಿಟಿ ನೋಡಿ ಈಗ ಕನೆಕ್ಟ್ ಆಗಿರ್ಬೋದು, ನಿಮಗೆ ಅನಿಸ್ತಿರೋ? ನನಗೂ ಇನ್ನವರೆಗೂ ಗೊತ್ತಿಲ್ಲ ಅದೇನ್ ಇಷ್ಟಪಟ್ರು ಅಂತ. ಬಟ್ ತುಂಬಾ ಇಷ್ಟಪಡ್ತಾರೆ, ನಂಗೆ ಅದೇ ಖುಷಿ. ನಾನು ನಮ್ಮ ವೈಫ್ನೆಲ್ಲ ಕೇಳ್ತಾ ಇರ್ತೀನಿ ಏನ್ ಇಷ್ಟಪಟ್ರು ನನ್ನ ಅಂತ. ಬಟ್ ನಮ್ಗೆ ಗೊತ್ತಿರಲ್ಲ, ಜನರು ನಮಗ್ ಗೊತ್ತಿಲ್ದಿದ್ನ ಅವ್ರು ನೋಡಿರ್ತಾರೆ. ನೀನು ನನ್ನ ಜೊತೆ ಯಾವಾಗ ಇರೋದ್ರಿಂದ ನಿಮಗೂ ಗೊತ್ತಾಗಲ್ಲ. ಇರೋರಿಗೆ ಏನೋ ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಮಾತಾಡ್ತಾರೆ, ಏನೋ ಒಂದು ನೋಡಿರ್ತಾರೆ ಮೇ ಬಿ ಅದಕ್ಕೆ. ಸೊ ಯಾರು ಇವಾಗ ಎಂತ ನೀನು ಫೇಮಸ್
ಆಕ್ಟರ್ಗಳನ್ನ ತಗೊಂಡು ದೇರ್ ವಿಲ್ ಬಿ ಸಮಥಿಂಗ್ ಸ್ಪೆಷಲ್. ಸ್ಪೆಷಲ್ ವರ್ಕ್ ಆದಾಗೆ ಎಲ್ಲ ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ಸರ್ವೈವ್ ಆಗೋದು ತುಂಬಾ ಕಷ್ಟ. ಈಗ ನೆಕ್ಸ್ಟ್ ಯೂಟ್ಯೂಬ್ ಪ್ಲಸ್ ಸಿನಿಮಾ ಬೋತ್ ಹ್ಯಾಂಡ್ ಇನ್ ಹ್ಯಾಂಡ್. ಗೊತ್ತಿಲ್ಲ Exactly. ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂತ, ಬಟ್ ಚೆನ್ನಾಗ್ ಆಗ್ತಿದೆ. ಆಕ್ಚುಲಿ ಯೂಟ್ಯೂಬ್ ನಾನು ಅನ್ಕೊಂಡಿರ್ಲಿಲ್ಲ ಅಂದ್ರೆ ಇಷ್ಟೊಂದು ನನಗೆ ಫೇಮ್ ಸಿಗುತ್ತೆ ಅಂತ. ನಾನು ಏನ್ ಅನ್ಕೊಂಡಿದ್ದೆ, ನನ್ಗೊಂದು ಮಿನಿಮಮ್ 1 ವರ್ಷ ಆಗುತ್ತೆ ಮಾನಿಟೈಸ್ ಆಗಕ್ಕೆ, 1 ವರ್ಷ ಆಗಬೇಕು ಅಂತ ಅನ್ಕೊಂಡಿದ್ದೆ. ಅದ್ ನೋಡಿದ್ರೆ 15-20 ನಿಮಿಷದಲ್ಲೇ ಮಾನಿಟೈಸ್ ಆಗ್ತದೆ. ಹೌದು, ಯಾರಿಗೆ ಸಿಗುತ್ತೆ? ವೆರಿ ಬ್ಲೆಸ್ಡ್. ಮೇ ಬಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ತುಂಬಾ ಇಷ್ಟಪಟ್ಟರು ಅನ್ಸುತ್ತೆ ನನಗೆ. ತುಂಬಾ ಪ್ಲಸ್ ಆಯ್ತು. ಅದಾದ್ಮೇಲೆ ನಮ್ಮ ಲಕ್ಕಿ ಚಾರಮೋದಮ್ ರಕ್ಷಿತಾ ಅವ್ರ ಬೇರೆ ನಮ್ಮ ಜೊತೆ ಇತ್ತು. ಸ್ಟಾರ್ಟಿಂಗ್ ವಿಡಿಯೋಗೆ ತುಂಬಾ ಹೆಲ್ಪ್ ಮಾಡೋದು ರಕ್ಷಿತಾ. ಎಲ್ಲಾನು ಒಂದು ಫ್ಯಾಕ್ಟರ್, ಎಲ್ಲ ವರ್ಕ್ ಆಗಿ ಬಟ್ 100K ಸಬ್ಸ್ಕ್ರೈಬರ್ ಇನ್ ನೋ ಟೈಮ್. ಅಂದ್ರೆ ಒಂದು 5-6 ದಿವಸದಲ್ಲೇ. ಇಲ್ಲ ಆಕ್ಚುಲಿ ನೀವು ಸ್ಟಾರ್ಟ್ ಮಾಡಿ 1 ತಿಂಗಳು ಆಗಿಲ್ಲ ಅನ್ಕೊಂತೀನಿ ನಾನು. ತಿಂಗಳಾಯ್ತು 2 ದಿವಸ ಎಲ್ಲ ಆಯ್ತು. ಬಟ್ ಅಮೇಝಿಂಗ್ ಅಲ್ವಾ? ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನೋಡು, ಈ ತರ ಎಲ್ಲ ಹೋಗಿ ಕುಕಿಂಗ್ ಮಾಡೋದಲ್ಲ, ಈ ತರ ಒಂದು ಪ್ರೊಫೆಷನಲ್ ಕಿಚನ್ ಅಲ್ಲಿ ಹೋಗಿ ಕುಕಿಂಗ್ ಮಾಡೋದು ಅಮೇಝಿಂಗ್. ನಾನು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಲೈಫಲ್ಲಿ. ಅದೇ ನಾನು ಟ್ರೈ ಮಾಡ್ತಾ ಇದ್ದೀನಿ. ಐ ವಾಂಟ್ ಟು ಡೂ ಎವ್ರಿಥಿಂಗ್. ಇವಾಗ ನಾನು ಹೇಳ್ದಂಗೆ ಮೂವಿ ಪ್ರಾಜೆಕ್ಟ್ ಸಿಗ್ತಾ ಇದೆ ಅಂತ ಹೇಳೋದು, ಬಿಗ್ ಮೂವಿ ಏನ್ ಹೇಳಲ್ಲ. ಆ ಮೂವಿ ಆದ್ರೆ ಎವ್ರಿಥಿಂಗ್ ವಿಲ್ ಚೇಂಜ್ ಫಾರ್ ಮಿ ಅಗೇನ್. ನೀವು ಗೆಸ್ ಮಾಡಿ ಗೈಸ್, ವ್ಯೂವರ್ಸ್ ನೀವು ನೋಡ್ತಿದ್ರಲ್ಲ, ನೀವು ಕಮೆಂಟ್ಸ್ ಅಲ್ಲಿ ಗೆಸ್ ಮಾಡಿ. ಎಲ್ಲ ಒಳ್ಳೇದಾಗುತ್ತೆ. ಟೈಮ್ ಬಂದಾಗ ಎಲ್ಲ ಒಳ್ಳೇದಾಗುತ್ತೆ. ಪೇಷನ್ಸ್. ಇಲ್ಲ ಅಣ್ಣ, ನಾನು ನಿಮ್ಮನ್ನ ಆಕ್ಚುಲಿ ನಿಮ್ಮ ಗ್ರೋತ್ನ ನಾನು ಜಿಮ್ಮಿಗೆ ಸೇರೋಕ್ಕಿಂತ ಮುಂಚೆ ಗೊತ್ತಿಲ್ಲ, ಬಟ್ ಜಿಮ್ಮಿಗೆ ಸೇರಾದ್ಮೇಲೆ ಐ ಹ್ಯಾವ್ ಸೀನ್ ಆಲ್ಮೋಸ್ಟ್ ಒಂದು 10 years ಇಂದ ನೋಡ್ತಾ ಇದ್ದೀನಿ. ಸೊ ಅವಾಗ ಹಿಂಗಿದ್ರಿ, ಇವಾಗ ಹಿಂಗೆ ಇಂಪ್ರೂವ್ ಆದ್ರಿ. ಸೊ ಅದು ಗೊತ್ತಾಗುತ್ತೆ. ನೀವು ಹೇಳ್ತಿರಲ್ಲ, ನಾನು ಅವಾಗ ಅಡುಗೆ ಮಾಡ್ತಿದ್ದೆ, ಅದು ಇವಾಗ ಪ್ಲಸ್ ಆಯ್ತು ಅಂತ. ಗಿವಿಂಗ್ ಯು ಬ್ಯಾಕ್ ಅಷ್ಟೇ. ನಾನು ಏನ್ ಮಾಡ್ತಾ ಇದ್ನೋ ಅದನ್ನ ಯಾವತ್ತೂ ಬಿಟ್ಟಿಲ್ಲ. ವರ್ಕೌಟ್ ನಾನು ಯಾವಾಗ ನಿಮ್ಗೆ ಹೇಳೋದು, ವರ್ಕೌಟ್ ಮಾಡೋ ಬಿಡ್ಬಾರ್ದು. ಹೌದು, ಮಾಡ್ಬಿಟ್ಟು ಯಾಕೋ ಸ್ಟಾಪ್ ಮಾಡ್ತೇವೆ, ಮಾಡ್ತಾ ಇರ್ಬೇಕು. ನಿಮ್ಗೆ ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗುತ್ತೆ. ನೀವು ಏನ್ ಮಾಡೋದು ಅದು ವೇಸ್ಟ್ ಆಗಲ್ಲ, ಎಲ್ಲೂ ವೇಸ್ಟ್ ಆಗಲ್ಲ. ಏನೋ ಒಂದ್ ಮಾಡ್ತಾ ಇರ್ಬೇಕು. ಇವಾಗ ಯೂಟ್ಯೂಬ್ ನಿಮ್ದೇ ತಗೋ, ಅವಾಗೆಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಬಿಟ್ಬಿಟ್ಟೆ ಮತ್ತೆ. ಈಗ ಮತ್ತೆ ನಿಂಗೆ ಇಂಟ್ರೆಸ್ಟ್ ಬಂದಿದೆ, ಆ ಇಂಟ್ರೆಸ್ಟ್ ಮತ್ತೆ ಹೋಗ್ಬಾರ್ದು, ಮಾಡ್ತಾ ಇರ್ಬೇಕು. ನನ್ ಕೆಲ್ಸ ಇದು ಅಂತ ಮಾಡ್ತಾ ಇರ್ಬೇಕು. ಎಲ್ಲೋ ಒಂದ್ ಕಡೆ ನಿನ್ ಎಫರ್ಟ್ಗೆ ವ್ಯಾಲ್ಯೂ ಸಿಗುತ್ತೆ. ನೀನ್ ಇನ್ನ ಒಂದ್ 5-6 ವಿಡಿಯೋ ಮಾಡು, ಮತ್ತೆ ಬಿಟ್ಬಿಟ್ರೆ ವೇಸ್ಟ್. ನಿನ್ ಎಫರ್ಟ್ ವೇಸ್ಟ್, ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್. ಯಾರು ನೋಟಿಸ್ ಮಾಡುತ್ತೆ ಬಂದಾಗ. ಇಲ್ಲ, ಇದು ಮಾತ್ರ ಸತ್ಯ. ನೀವು ನನಗೆ ಅವಾಗ್ಲೂ ಹೇಳಿದ್ರಿ, ಇವಾಗ್ಲೂ ಹೇಳ್ತಾ ಇದ್ದೀರಾ. ಪ್ರಾಬ್ಲಮ್ಸ್ ಎಲ್ಲರಿಗೂ ಬರ್ತದೆ. ನನಗೂ ಬಂದಿಲ್ಲ 29 ವರ್ಷ ಎಂತೆಂತ ಪ್ರಾಬ್ಲಮ್. ಬಟ್ ವರ್ಕೌಟ್ ಮಾಡೋದೇ ಸ್ಟಾಪ್ ಮಾಡಿದ್ವಲ್ಲ. ಮಾಡ್ತಾನೆ ಇದೀನಿ. ಏನೇ ಆದ್ರೂ ಸ್ಟಾಪ್ ಮಾಡಿಲ್ಲ. ಆಕ್ಸಿಡೆಂಟ್ ಆಯ್ತು ಆದ್ರೂ ಸ್ಟಾಪ್ ಮಾಡಿಲ್ಲ. ಮೈಂಡ್ ಸೆಟ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇ, ಕಂಪಲ್ಸರಿ. ನಾವು ಕೆಲವೊಂದಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವಲ್ಲ, ಹಂಗೆ ಇಂಪಾರ್ಟೆಂಟ್. ಲೈಫಲ್ಲಿ ಪ್ರಯಾರಿಟಿ ಕೊಡ್ಬೇಕು ಫಸ್ಟು. ಯಾವ ರೀತಿ ಅಂದ್ರೆ ನಿನ್ ಬಾಡಿಗೆ, ಆದ್ಮೇಲೆ ನಿನ್ ಫ್ಯಾಮಿಲಿ, ನಿನ್ ಕೆಲಸ. ಅದು ನಿಜನೇ. ನಾವು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿಟ್ಕೋಬಹುದು. ಕರೆಕ್ಟ್ ನೀವು ಹೇಳಿದ್ ಮಾತು. ಸೊ ನಿಮಗೆ ಹೆಂಗ್ ಅನ್ನಿಸ್ತು ಇವತ್ತು ನನ್ನ ಜೊತೆ ಜರ್ನಿ ಶೇರ್ ಮಾಡಿದ್ದು? ನನಗೆ ಇವತ್ತು, ನನಗಂತೂ ಇದು ನಾರ್ಮಲ್ ಡೇ. ಬಟ್ ನೀನ್ ನನ್ನ ಜೊತೆ ಇದ್ದೆ, ನೀನ್ ಹೇಳ್ಬೇಕು. ನಂಗೆ ಚೆನ್ನಾಗಿತ್ತು, ಯಾಕಂದ್ರೆ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಯು ಆಲ್. ಕರೆಕ್ಟ್. ನಿಂಗೆ ನಾವು ಒಂದು ಡೇನ ಎಷ್ಟು, ಯಾಕಂದ್ರೆ ನೀನು IT ಜಾಬ್ ಅಲ್ಲಿ ಇರ್ತೀಯ, ಒಂದೇ ಕಡೆ ಕೂತಿರ್ತೀಯ. ನೋಡು ಎಷ್ಟು ಓಡಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಟೂ ಮಚ್ ಆ ಕಡೆ ಈ ಕಡೆ ಓಡಾಡ್ಕೊಂಡು. ಅಂಡ್ ನಾನು ಎಲ್ಲೂ ಹೆಲ್ಪ್ ತಗೊಳಲ್ಲ, ಒಬ್ನೇ ಮಾಡ್ತೀನಿ ಅಂತ. ನನ್ಗಿನ್ನ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ಫುಲ್ ಅನ್ಸುತ್ತೆ, ಬಟ್ ಐ ಎಂಜಾಯ್.
ನಾನು ಎಂಜಾಯ್ ಮಾಡ್ತೀನಿ. ನಂದು ಇನ್ನೊಂದು ಕ್ವಶನ್ ಇತ್ತು ಅಣ್ಣ. ಈಗ ನಿಮಗೆ ಮೂವೀಸಲ್ಲಿ ಇಂಥದ್ದೊಂದು ನಾನು ರೋಲ್ ಮಾಡಬೇಕು ಅಂತ ಯಾವ್ದಾದ್ರು ಇದೆಯಾ, ಲೈಕ್ ಆಸೆ ಇದೆಯಾ? ಆಸೆ ಇದೆ, ಲೈಕ್ ಒಂದು ಅಮೇಝಿಂಗ್ ವಿಲನ್ ರೋಲ್ ಮಾಡ್ಬೇಕು ಅಂತ ಆಸೆ ಇದೆ. ಅಂದ್ರೆ ಮಾಡಿದಾಗ ಜನರು ಆ ರೋಲ್ನ ಮರಿಬಾರ್ದು, ಆ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಓಕೆ, ನನಗೆ ಗೊತ್ತು, ನಾನು ಮಾಡೇ ಮಾಡ್ತೀನಿ. ವೇಟಿಂಗ್ ಫಾರ್ ಎ ಚಾನ್ಸ್ ಸಿಕ್ಕರೆ ಖಂಡಿತ ಪ್ರೂವ್ ಮಾಡೇ ಮಾಡ್ತೀನಿ. ಆಮೇಲೆ ಈಗ ಇಲ್ಲಿ ತನಕ ನೀವು ಮಾಡಿದಿರಲ್ಲ ಮೂವೀಸ್, ಅದರಲ್ಲಿ ಲೈಕ್ ತುಂಬಾ ಚಾಲೆಂಜಿಂಗ್ ಆಗಿದ್ದು, ಆಮೇಲೆ ನಿಮಗೆ ಇಷ್ಟ ಆಗಿರುವಂತ ರೋಲ್ ಯಾವ್ದು? ಎಲ್ಲದೂ ಇಷ್ಟ ಇರುತ್ತೆ, ಬಟ್ ನನಗೆ ತುಂಬಾ ಇಷ್ಟ ಚಾಲೆಂಜಿಂಗ್ ಅನ್ಸಿದ್ದು ರಿಷಭ ಮತ್ತೆ ಕಾಂತಾರ. ಎರಡೂ ಸಖತ್ ಚಾಲೆಂಜಿಂಗ್ ಆಗಿತ್ತು ಅಂಡ್ ಎರಡೂ ರೋಲ್ ಸಖತ್ ಇಷ್ಟ ಆಯ್ತು. ಯಾಕೆ ಅಂದ್ರೆ ಮೇಕಪ್ ತುಂಬಾ ಕಷ್ಟ ಇತ್ತು, ಪೇಷನ್ಸ್, ಅದನ್ನ ಕಾಸ್ಟ್ಯೂಮ್ ಹಾಕೊಂಡು ಅಮೇಝಿಂಗ್. ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಎಲ್ಲರಿಗೂ ಸಿಗಲ್ಲ ಆ ಎಕ್ಸ್ಪೀರಿಯನ್ಸ್. ಅಂಡ್ ಅದೆಲ್ಲ ಏನ್ ಗೊತ್ತಾ, ಸ್ಪೆಷಲ್ ರೋಲ್ಸ್, ಎಲ್ಲರಿಗೂ ಮಾಡಕ್ಕಾಗಲ್ಲ. ಹೌದು, ನನಗೆ ಆ ತರ ಒಂದು ರೋಲ್ ಸಿಕ್ಕಿದಾಗ ಐ ವಾಸ್ ಆಕ್ಚುಲಿ ಬ್ಲೆಸ್ಡ್ ಅಂತ. ಒಂದು ಕಾಸ್ಟ್ಯೂಮ್ ಹಾಕೊಂಡು ರಿಷಭನು ಅಷ್ಟೇ, ಮೋಹನ್ ಲಾಲ್ ಸರ್ ಇತ್ತು. ಹೌದು, ಅದೆಲ್ಲ ಒಂಥರ ಡ್ರೀಮ್ ರೋಲ್ಸ್. ಕಾಂತಾರದಲ್ಲಿ ಒಳ್ಳೆ ಹೆಸರಾಯ್ತು, ಬಟ್ ರಿಷಭ ನೋಬಡಿ ಸಾ. ವಿಡಿಯೋ ನೋಡಿದೆಯಲ್ಲ ಹೆಂಗಿದೆ ಅದು ಆಕ್ಟಿಂಗ್, ಕರೆಕ್ಟ್ ಹೌದು ಹೌದು ಹೌದು, ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಬಾಡಿ ಲ್ಯಾಂಗ್ವೇಜ್, ಕರೆಕ್ಟ್. ಡೈಲಾಗ್ಸ್, ಬಟ್ ಏನ್ ಮಾಡಕ್ಕಾಗಲ್ಲ, ಆಕ್ಟರ್ಸ್ ಲೈಫೇ ಹಂಗೆ. ಎಸ್, ಅಂಟಿಲ್ ಯು ಗಿವ್ ಅ ಬಿಗ್ ಹಿಟ್, ಏನು ಮಾಡಕ್ಕಾಗಲ್ಲ. ಒಂದ್ ಇಟ್ಕೊಟ್ರೆ ನೀನ್ ಮುಂಚೆ ಮಾಡಿದ ಮೂವೀಸ್ ಎಲ್ಲ ನೋಡ್ತಾರೆ, ಎಲ್ಲ ನೋಡ್ಬಿಡ್ತಾರೆ. ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದು, ಎಲ್ಲಾನು ಚೆನ್ನಾಗ್ ಅನ್ಸುತ್ತೆ ಅವಾಗ. ಕರೆಕ್ಟ್. ಒಂದು ಹಿಟ್ ಆಗ್ಬೇಕು. ಇವಾಗ ಬಿಗ್ ಬಾಸ್ ಇಂದ ಆಚೆ ಬಂದ್ಬಿಟ್ರೆ ನನ್ನ ಲೈಫ್ ಜರ್ನಿ ಎಲ್ಲರಿಗೂ ಗೊತ್ತು, ಎಷ್ಟು ಕಷ್ಟಪಟ್ಟಿದ್ದೆ. ಕರೆಕ್ಟ್ ಕರೆಕ್ಟ್. ಹಂಗೆ ಒಂದು ಆಕ್ಟಿಂಗ್ ಹಿಟ್ ಆದಾಗ ಎಲ್ಲಾ ಮೂವಿ ಆಕ್ಟಿಂಗು ನೋಡ್ತಾರೆ. ನೀವು ಹೇಳ್ತಿರೋದು ನಿಜನೇ. ಜನಕ್ಕೆ ನೀವು ಇಷ್ಟ ಆಗ್ಬೇಕು, ಜನ ಗೆಲ್ಲಿಸ್ಬೇಕು ಅಷ್ಟೇ. ಅವಾಗ ನಾವು ಗೆದ್ದೆ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಯಾವುದೇ ಮೂವೀಸ್ ಬರಲಿ, ಫಸ್ಟ್ ಡೇ ಫಸ್ಟ್ ಶೋ 100% ನಾನಂತೂ ನೋಡ್ತೀನಿ. ಇಷ್ಟು ದಿವಸ ಆಕ್ಚುಲಿ ನಾವು ಒಂದು 4-5 ಮೂವಿ ಒಟ್ಟಿಗೆ ನೋಡಿದೀವಿ ಫಸ್ಟ್ ಡೇ ಫಸ್ಟ್ ಶೋ. ತುಂಬಾ ದೊಡ್ಡ ಜರ್ನಿ. ಹೌದು, ಮಾಡೋಣ 100%. ನೋಡಿ ಗೈಸ್, ನಿಮಗೆ ಇದೇ ಥರ ಈ ವಿಡಿಯೋ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಜರ್ನಿ ರಘುವಣ್ಣನ ಜೊತೆ ನಾನಂತೂ ಹೋಗ್ತಾ ಇರ್ತೀನಿ. ಸೊ ನೀವು ನನಗೆ ಸಪೋರ್ಟ್ ಮಾಡಿದರೆ ಅದನ್ನ ಆನ್ಲೈನ್ ಹಾಕಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಸಪೋರ್ಟ್ ಮಾಡಿ ಕಾರ್ತಿಕ್ಗೆ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ಗೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ. ಸಿಗೋಣ. ಮತ್ತೆ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಸಿಗ್ತೀನಿ ವಿಡಿಯೋದಲ್ಲಿ. ನನ್ನ ಯೂಟ್ಯೂಬ್ ಚಾನಲ್ ಅಂತೂ ನೀವು ನೋಡ್ತಾ ಇದೀರಾ, ಮ್ಯೂಟನ್ ಶೆಫ್, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಓಕೆ ಗಾಯ್ಸ್, ಇಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಒನ್ ಡೇ ಫುಲ್ ನನ್ಗೆ ಒಟ್ಟಿಗೆ ಓಡಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಸೊ ಓಕೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಬಾಯ್.